ಸಮಸ್ತ ಚಂದನ ವಾಹಿನಿಯ ವೀಕ್ಷಕರಿಗೆ ಸಿನಿಕ್ವೆಸ್ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ಶ್ವೇತಾ. ವೀಕ್ಷಕರೇ, ಸಿನಿಕ್ವೆಸ್ ಸಿನಿ ಜಗತ್ತಿಗೆ ಸಂಬಂಧಿಸಿದ ರಸಪ್ರಶ್ನೆ ಕಾರ್ಯಕ್ರಮ. ಇಲ್ಲಿ ಆಟ ಆಡೋದು ತುಂಬಾನೇ ಸುಲಭ. ಇನ್ನು ಮನೇಲಿ ಕೂತ್ ನೋಡ್ತಾ ಇರುವಂತಹ ನಿಮಗೆ ಸಿಕ್ಕಾಪಟ್ಟೆ ಮಜಾ ಕೊಡುತ್ತೆ ಅಂತ ಹೇಳ್ತಾ ಇಂತಡ ಮಾಡೋದು ಬೇಡ, ಆಟನ ಶುರು ಮಾಡೋಣ. ಸೊ ಆಟನ ಶುರು ಮಾಡೋಣ, ಆದರೆ ಅದಕ್ಕೂ ಮುಂಚೆ ನಿಮ್ಗಳ ಪರಿಚಯ ಆಗಬೇಕು ನಮಗೂ ಮತ್ತು ನಮ್ಮ ವೀಕ್ಷಕರಿಗೂ. ಸೊ ಮೇಡಮ್, ನಿಮ್ಮಿಂದ ಸ್ಟಾರ್ಟ್ ಮಾಡ್ತೀನಿ, ಪರಿಚಯ ಮಾಡಿಕೊಡಿ. ನಮಸ್ತೆ, ನಾನು ಶ್ವೇತಾ. ಆ ಸಾಫ್ಟ್ವೇರ್ ಕಂಪ್ನಿಯಲ್ಲಿ ವರ್ಕ್ ಮಾಡ್ತಾ ಇದ್ದೀನಿ. ನಾವು ಬ್ಯಾಂಗ್ಳೂರ್ ಎಲೆಕ್ಟ್ರಾನಿಕ್ ಸಿಟಿಯಿಂದ ಬಂದಿದ್ದೀವಿ. ಇದು ನನ್ನ ಕುಟುಂಬ. ಇವರು ನಮ್ಮ ಅತ್ತೆ ಹೆಸರು ಶಿವಮ್ಮ, ಗೃಹಿಣಿಯಾಗಿದ್ದಾರೆ. ಇವರು ನಮ್ಮ ಸಿಸ್ಟರ್ ಲಕ್ಷ್ಮಿ, ಅವರು ಸಹ ಗೃಹಿಣಿಯಾಗಿದ್ದಾರೆ. ಇವರು ನನ್ನ ತಂಗಿ ಕಾವ್ಯಶ್ರೀ, ಅವರು ವಿದ್ಯಾರ್ಥಿನಿಯಾಗಿದ್ದಾರೆ. ನಮ್ಮ ಕುಟುಂಬದ ಹೆಸರು ಶ್ರೀಗಂಧ ಕುಟುಂಬ. ಓಕೆ, ಅಂದರೆ ಪರಿಮಳ ಬೀರ್ತಾ ಇರುತ್ತಲ್ಲ, ಅದಕ್ಕೆ ಹಾಗಾಗಿ ಅಂತಾನೆ. ಸೊ ಒಳ್ಳೆ ಸ್ಮೈಲ್ ಇದೆ, ಈ ಸ್ಮೈಲ್ ಹೀಗೆ ಇರಲಿ ಕಾರ್ಯಕ್ರಮ ಪೂರ್ತಿ. ಓಕೆನಾ? ಚೆನ್ನಾಗಿ ಆಟಾಡಿ, ಆಲ್ ದಿ ಬೆಸ್ಟ್. ಇನ್ನು ಮುಂದಿನ ಕುಟುಂಬ ಚಂದ್ರಶೇಖರ್ ಕುಟುಂಬ, ನಿಮ್ಗಳ ಪರಿಚಯ ಮಾಡ್ಕೊಡಿ. ನನ್ನ ಹೆಸರು ಗಣೇಶ್ ಬಾಬು ಅಂತ. ನಾನೊಬ್ಬ ಉದ್ಯಮಿ, ಬೆಂಗಳೂರಿನ ಸಂಪಂಗಿರಾಮನಗರ ನಿವಾಸಿ. ಚಂದ್ರಶೇಖರ್ ಅನ್ನೋರು ನಮ್ಮ ತಂದೆಯವರು. ಇವರು ನನ್ನ ಧರ್ಮ ಪತ್ನಿ ಪ್ರಭಾವತಿ ಅಂತ, ಗೃಹಿಣಿ. ನನ್ನ ಮಗಳು ಚಂದ್ರಿಕಾ ಅಂತ, ಲಾ ಸ್ಟೂಡೆಂಟು, ಫೈನಲ್ ಇಯರು. ನನ್ನ ಮಗ ಕುಶಾಲ್ ಗೋವಿಂದ್ ಅಂತ, ಅವನು ಇವಾಗ 9th ಸ್ಟ್ಯಾಂಡರ್ಡ್. ಓಕೆ ಸರ್, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟ. ಥ್ಯಾಂಕ್ ಯು. ಮೂರನೇ ಕುಟುಂಬ, ನಿಮ್ಗಳ ಪರಿಚಯ. ನಮಸ್ಕಾರ ಮೇಡಮ್, ನನ್ನ ಹೆಸರು ಸಾಗರ್ ಅಂತ, ಬೆಂಗಳೂರು KR ಪುರಮಿಂದ ಬಂದಿರೋದು. ಇದು ನನ್ನ ಕುಟುಂಬ. ಇವರು ನಮ್ಮ ವೈಫ್ ಕವಿತಾ ಅಂತ, ಹೌಸ್ ವೈಫು. ಇವರು ನಮ್ಮ ತಾಯಿ ಭಾಗ್ಯಮ್ಮ ಅಂತ, ಹೌಸ್ ವೈಫು. ಅವರು ನಮ್ಮ ತಂದೆ AS ತಳೆವಾಡ ಅಂತ, ರಿಟೈರ್ಡ್ ಸಿರಿಕಲ್ಚರ್ ಆಫೀಸರ್ ಆಗಿದ್ದರು. ನಮ್ಮ ಕುಟುಂಬದ ಹೆಸರು ತಳೆವಾಡ ಕುಟುಂಬ ಅಂತ. ನಮ್ಮದು ಫ್ಯಾಮಿಲಿ ಸರ್ನೇಮ್ ತಳೆವಾಡ ಆಗಿರೋದ್ರಿಂದ ನಾವು ಅದನ್ನ ಹೆಸರು ಇಟ್ಬಿಟ್ಟಿದ್ದೀವಿ. ಓಕೆ ಸರ್, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟ. ಥ್ಯಾಂಕ್ ಯು ಸರ್. ಇನ್ನು ನಾಲ್ಕನೇ ಕುಟುಂಬ, ನಿಮ್ಗಳ ಪರಿಚಯ ಮಾಡಿಕೊಡಿ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಗಿರೀಶ್ ಅಂತ, ನಾವು ಹಲ್ಸೂರಿಂದ ಬಂದಿದ್ದೀವಿ. ಇವರು ನನ್ನ ಮಗಳು ಕೀರ್ತನ ಅಂದ್ಬಿಟ್ಟು, ನನ್ನ ಮಗ ತುಷಾರ್ ಅಂದ್ಬಿಟ್ಟು, ಇವ್ರು ನಮ್ಮ ಮಿಸ್ಸಸ್ಸು ಸಿದ್ಧಗಂಗಮ್ಮ ಅಂದ್ಬಿಟ್ಟು, ನಮ್ಮ ನಾದಿನಿ ಜ್ಯೋತಿ ಅಂದ್ಬಿಟ್ಟು. ಸರಿ, ಆಲ್ ದಿ ಬೆಸ್ಟ್, ಚೆನ್ನಾಗಿ ಆಟಾಡಿ. ಸೊ 4 ಕುಟುಂಬಗಳು ಕೂಡ ಫುಲ್ ಎನರ್ಜೆಟಿಕ್ ಆಗಿ, ಜೋಶ್ ಆಗಿ ನೋಡೋಣ ಹೇಗೆ ಆಟ ಆಡ್ತೀರಾ ಅಂತೇಳಿ. ಓಕೆನಾ? ಸ್ಟಾರ್ಟ್ ಮಾಡೋದಾ? ನನಗೆ ವಾಯ್ಸ್ ಬೇಕು, ನಾವು ವಾಯ್ಸ್ ಇಲ್ಲಾಂದ್ರೆ ಮುಂದೆ ಹೋಗೋದೇ ಇಲ್ಲ. ಈ ಜೋಶ್ ಇರಬೇಕು. ಓಕೆ, ಸೊ ಎಲ್ಲಾ ಕುಟುಂಬದವರು ಕೂಡ ಸಖತ್ ಜೋಶ್ ಆಗಿ ಆಟ ಆಡೋದಕ್ಕೆ ರೆಡಿ ಅಂತ ಇದ್ದಾರೆ. ಹಾಗಿದ್ರೆ ಮೊದಲನೇ ಸುತ್ತು ಅದಲ್ ಬದಲ್. ಶ್ರೀಗಂಧ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗೋ ಸೆ ಬಾ ಸೆ ಗೋ ಆ ಮಿ ಬಾ ಸಿನಿಮಾದ ಹೆಸರಿದೆ. ಆಸೆಗೊಬ್ಬ ಮೀಸೆಗೊಬ್ಬ. ಆಸೆಗೊಬ್ಬ ಮೀಸೆಗೊಬ್ಬ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನೀ 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 ನ ನೆ ನೆ ನ ಗೆ ಲ ನೆ ಹಾಡಿನ ಸಾಲು. ಸಮಯ ಮುಗಿತಾ ಇದೆ. ಸಮಯ ಮುಗಿದಿದೆ, ಹೇಳ್ತೀರಾ? ಮೊದಲನೇ ಕ್ಲೀವ್ ಆಕಾಶ್ ಸಿನಿಮಾದ ಹಾಡು. ನೀನೇ ನೀನೇ ನನಗೆಲ್ಲ ನೀನೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಪ ಸ ಗು ವ ತು ನಿ ಶ್ರೀ ದಿ ವ್ಯಕ್ತಿಯ ಹೆಸರಿದೆ. ತೂಗುದೀಪ್ ಶ್ರೀನಿವಾಸ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. 3 ಪ್ರಶ್ನೆಗೂ 3 ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಒಂದು ಸುಳಿವು ತಗೊಂಡು ಹೇಳಿರೋದ್ರಿಂದ 55 ಅಂಕ ಸಿಗ್ತಾ ಇದೆ. ಓಕೆನಾ? ಕಂಗ್ರಾಟ್ಸ್. ಎರಡನೇ ಕುಟುಂಬದವ್ರು ರೆಡಿ ಇದ್ದೀರಾ ಸರ್? ಓಕೆ. ಚಂದ್ರಶೇಖರ್ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ನ ನ ಬಾರೆ ನನ್ನ ಮುದ್ದಿನ ರಾಣಿ. ಮು ನ ರ ರೇ ಬ ಬಾರೆ ನನ್ನ ಮುದ್ದಿನ ರಾಣಿ. ಬಾರೆ ನನ್ನ ಮುದ್ದಿನ ರಾಣಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾಗಿದೆ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ.
ಕೆ ಸೆ ಎ ವೆ ವ ಹು ಆ ಡು ಬ ತ ವಂ ಲು ಬ. ಹಾಡಿನ ಸಾಲಿದು. ಬಾಡುವಂತ ಹೂವೇ ಬಾಡುವ ಆಸೆ ಏಕೆ? ಬಾಡುವಂತ ಹೂವೆ ಬಾಡುವಾಸೆ ಏಕೆ? ಉತ್ತರವನ್ನ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆಯಾ ನೋಡೋಣ. ಸರಿಯಾದ ಉತ್ತರ. ಇನ್ನು ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮಿ ಸ್ವ ಮ ರ ಹಂ ಸಿ ನ ಟ ಪ ನ ಚ ವ್ಯಕ್ತಿಯ ಹೆಸರಿದು. ಅವರ ಇನಿಷಿಯಲ್ ಆಗಿರ್ಬೋದು ಅಥವಾ ಊರ ಹೆಸರಾಗಿರ್ಬೋದು, ಯಾವ್ದು ಬೇಕಾದ್ರೂ ಇರುತ್ತೆ. ಚನ್ನಪಟ್ಟಣ ನರಸಿಂಹಸ್ವಾಮಿ. ಹೇಳಿ ಸರ್. ನರಸಿಂಹಸ್ವಾಮಿ ಚನ್ನಪಟ್ಟಣ. ನರಸಿಂಹಸ್ವಾಮಿ ಚನ್ನಪಟ್ಟಣ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪ ನೋಡೋಣ. ಚನ್ನಪಟ್ಟಣ ರಾಮಸ್ವಾಮಿ ಸಿಂಹ, ಸಿ ಆರ್ ಸಿಂಹ. ತಪ್ಪಾಯ್ತು. ಸೊ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ನೀವು ಪಡ್ಕೊಂಡಿದ್ದೀರಿ. ಕಂಗ್ರಾಟ್ಸ್. ಮೂರನೇ ಕುಟುಂಬದವರು ಸರ್ ರೆಡಿ ಇದ್ದೀರಾ? ಮೂರನೇ ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಜೆ ಶ್ನ ಕೃ ಲ ಲೇ ಪ ಗೋ ಚ. ಚಾಲೆಂಜ್ ಗೋಪಾಲ್ ಕೃಷ್ಣ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಇನ್ನು ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಲಿ ಕ ಕ ನ ಲಿ ಲು ದೆ ಸ ಲಿ ಕೆ. ಹಾಡಿನ ಸಾಲು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ. ಇದೇ ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡುವ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಡ ಗೌ ಗೆ ದೋ ರಂ ಡ. ದೊಡ್ಡರಂಗೇಗೌಡ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ. 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 60 ಅಂಕ ನೀವು ಪಡ್ಕೊಂಡಿದ್ದೀರಾ ಈ ಒಂದು ರೌಂಡ್. ಕಂಗ್ರಾಟ್ಸ್. 4ನೇ ತಂಡದವರು ರೆಡಿ? ಕನಸು ಕುಟುಂಬಕ್ಕೆ ಅದಲ್ ಬದಲ್ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮ ಡಿ ತು ಹ ಲೇ ಗಿ ಕೋ ತೆ. ಮತ್ತೆ ಹಾಡಿತು ಕೋಗಿಲೆ. ಮತ್ತೆ ಹಾಡಿತು ಕೋಗಿಲೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ. ಅದಲ್ ಬದಲ್ ಸುತ್ತಿನ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಟ ಹಿ ಟೈ ರೋ ನೀ ಹಿ ನ ಕ. ಹಾಡಿನ ಸಾಲಿದು. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ. ಟೈಟಾನಿಕ್ ಹೀರೋಯಿನ್ ನನ್ನ ಚೆಲುವೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾದ ಉತ್ತರ. ಇದೇ ಖುಷಿಯಲ್ಲಿ ಮೂರನೇ ಪ್ರಶ್ನೆ ನೋಡೋಣ. ಅದಲ್ ಬದಲ್ ಸುತ್ತಿನ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಭ ದ್ರ ಚಂ ಮ ರ ಗ ರು ಸೋ ನ ಹು ವ. ವ್ಯಕ್ತಿಯ ಹೆಸರಿದು. ಇನ್ನೂ ಅಕ್ಷರಗಳಿದೆ. ಸಮಯ ಮುಗಿತಾ ಇದೆ. ಮೊದಲನೇ ಸುಳಿವು ಖ್ಯಾತ ನಿರ್ದೇಶಕರು ಇವರು. ಹುಣಸೂರು. ಇನ್ನು ಎರಡನೇ ಸುಳಿವು ಭಾಗ್ಯವಂತರು ಇವರ ನಿರ್ದೇಶನದ ಮೊದಲ ಸಿನಿಮಾ. ಹುಣಸೂರು ಕೃಷ್ಣಮೂರ್ತಿ. ಹುಣಸೂರು ಚಂದ್ರ ಬಹಾದೂರ್. ಹುಣಸೂರು ಚಂದ್ರ ಬಾಂದ್ರ. ಕರೆಕ್ಟಾ ಒಂದು ಉತ್ತರ ಹೇಳ್ಬೇಕು. ಸರಿ, ಹಾಗಿದ್ರೆ ಉತ್ತರ ಏನು ಅಂತ ಸ್ಕ್ರೀನ್ ಮೇಲೆ ನೋಡೋಣವಾ? ಬೇರೆ ಯಾರಾದ್ರೂ ಹೇಳ್ತೀರಾ?
ಸೊ ಹುಣಸೂರು ರಾಮಚಂದ್ರ ಭಾರ್ಗವ ಸರಿಯಾದ ಉತ್ತರ. ಓಕೆನಾ? ಸೊ 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನು ಈ ಒಂದು ರೌಂಡಿಂದ ನೀವು ಪಡ್ಕೊಂಡಿದ್ದೀರಿ. ಕಂಗ್ರಾಟ್ಸ್. ಎರಡನೇ ಸುತ್ತಿ ಹೋಗೋಣ. ಎರಡನೇ ಸುತ್ತು ನಕ್ಷತ್ರ. ಓಕೆ, ಫಸ್ಟ್ ನಿಮ್ಮ ಕುಟುಂಬಕ್ಕೆ ಯಾವ ಆಕ್ಟರ್ ಅಥವಾ ಆಕ್ಟ್ರೆಸ್, ಕಾಮಿಡಿಯನ್ ಯಾರು ಬರ್ತಾರೆ ನೋಡೋಣ. ಒಂದು ಚಿಕ್ಕ pic. ಡಿಂಪಲ್ ಕ್ವೀನ್ ರಚಿತಾ ರಾಮ್. ನಿನ್ ಕಲರ್ 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 ಗುಂಗಲ್ಲಿ 3 ಲೋಕಾನ ತೋರಿಸ್ಬಿಟ್ಟೆ. ಮೊದಲನೇ ತಂಡಕ್ಕೆ ರಚಿತಾ ರಾಮ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಚಿತಾ ರಾಮ್ ಸಿನಿಮಾ ರಂಗ ಪ್ರವೇಶ ಮಾಡಿದ್ದು ಯಾವಾಗ? ಆಪ್ಷನ್ ಎ 2013, ಆಪ್ಷನ್ ಬಿ 2015, ಆಪ್ಷನ್ ಎ 2013 ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಬುಲ್ಬುಲ್ ಸಿನಿಮಾ ಮೂಲಕ ಸಿನಿಮಾ ರಂಗ ಪ್ರವೇಶ ಮಾಡಿದರು ರಚಿತಾ ರಾಮ್ ಅವರು. ಸೊ ಹಾಗಾಗಿ ನಿಮಗೆ ಕರೆಕ್ಟಾಗಿ ಗೊತ್ತಿತ್ತು. ಇನ್ನು ರಚಿತಾ ರಾಮ್ ಅವರ ಕುರಿತಾದ ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಚಿತಾ ರಾಮ್ ನಟನೆಯ ರಥಾವರ ಸಿನಿಮಾದ ನಿರ್ದೇಶಕ ಯಾರು? ಆಪ್ಷನ್ ಎ ಚಂದ್ರಶೇಖರ್ ಬಂಡಿಯಪ್ಪ, ಆಪ್ಷನ್ ಬಿ ಎಂ ಶರವಣನ್, ಆಪ್ಷನ್ ಬಿ ಎಂ ಶರವಣನ್. ಆಪ್ಷನ್ ಬಿ ಎಂ ಶರವಣನ್. ಓಕೆ, ಆಪ್ಷನ್ ಬಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ತಪ್ಪು. ಆಪ್ಷನ್ ಎ ಚಂದ್ರಶೇಖರ್ ಬಂಡಿಯಪ್ಪ ಸರಿಯಾದ ಉತ್ತರ. ಚಕ್ರವ್ಯೂಹ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಶರವಣನ್. ಓಕೆ, ಕನ್ಫ್ಯೂಸ್ ಆಯ್ತು. ಇಟ್ಸ್ ಓಕೆ. ಇನ್ನೂ ಒಂದಿದೆ ಕ್ವಶನ್. ರಚಿತಾ ರಾಮ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೀಟ್ ಮಾಡೋಣ ಇಲ್ಲ ಡೇಟ್ ಮಾಡೋಣ ಹಾಡು ರಚಿತಾ ರಾಮ್ ನಟನೆಯ ಯಾವ ಸಿನಿಮಾದಲ್ಲಿದೆ? ಆಪ್ಷನ್ ಎ ಐ ಲವ್ ಯು, ಆಪ್ಷನ್ ಬಿ ಏಕಲವ್ಯ, ಆಪ್ಷನ್ ಬಿ ಏಕಲವ್ಯ. ಆಪ್ಷನ್ ಬಿ ಏಕಲವ್ಯ. ಸೊ ಆಪ್ಷನ್ ಬಿ ಏಕಲವ್ಯ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ನೋಡೋಣ ಉತ್ತರ ಸರಿ ಇದೆಯಾ ಅಂತ ಹೇಳಿ. ಸರಿಯಾದ ಉತ್ತರ. ಜೋಗಿ ಪ್ರೇಮ್ ನಿರ್ದೇಶನದಲ್ಲಿ ಮೂಡಿ ಬಂದ ಸಿನಿಮಾವಿದು. ಓಕೆ, 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ದೀರಾ. 40 ಅಂಕಗಳು ಈ ಒಂದು ರೌಂಡಿಂದ ನೀವು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್, ಚೆನ್ನಾಗಿ ಆಟ ಆಡಿದ್ದೀರಾ. ಇನ್ನು ಮುಂದಿನ ಕುಟುಂಬ ಚಂದ್ರಶೇಖರ್ ಕುಟುಂಬ. ರೆಡಿ ಇದ್ದೀರಾ? ರಾಜ್ ಬಿ ಶೆಟ್ಟಿ. ಚಂದ್ರಶೇಖರ್ ಕುಟುಂಬಕ್ಕೆ ರಾಜ್ ಬಿ ಶೆಟ್ಟಿ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಾಜ್ ಬಿ ಶೆಟ್ಟಿಯವರ ಚೊಚ್ಚಲ ನಟನೆಯ ಸಿನಿಮಾ ಒಂದು ಮೊಟ್ಟೆಯ ಕಥೆಯ ನಿರ್ದೇಶಕ ಯಾರು? ಆಪ್ಷನ್ ಎ ರಾಜ್ ಬಿ ಶೆಟ್ಟಿ, ಆಪ್ಷನ್ ಬಿ ಸುಜಯ್ ಶಾಸ್ತ್ರಿ, ಆಪ್ಷನ್ ಎ ಮೇಡಮ್. ಆಪ್ಷನ್ ಎ. ಆಪ್ಷನ್ ಎ ರಾಜ್ ಬಿ ಶೆಟ್ಟಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸರಿಯಾಗಿದೆ. ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಸಿನಿಮಾವನ್ನು ನಿರ್ದೇಶನ ಮಾಡಿದ್ದು ಸುಜಯ್ ಶಾಸ್ತ್ರಿ ಅವರು. ಸೊ ನೀವು ಹೇಳಿದ ಉತ್ತರ ಸರಿಯಾಗಿತ್ತು. ಇನ್ನು ಎರಡನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರಾಜ್ ಬಿ ಶೆಟ್ಟಿಯವರ ಕೆಳಗಿನ ಯಾವ ಸಿನಿಮಾವನ್ನು ಪುನೀತ್ ರಾಜ್ಕುಮಾರ್ ನಿರ್ಮಾಣ ಮಾಡಿದ್ದಾರೆ? ಆಪ್ಷನ್ ಎ ಮಾಯಾ ಬಜಾರ್ 2016, ಆಪ್ಷನ್ ಬಿ ತುರ್ತು ನಿರ್ಗಮನ, ಮಾಯಾ ಬಜಾರ್. ಮಾಯಾ ಬಜಾರ್. ಆಪ್ಷನ್ ಎ ರಾಜ್ ಬೀಶ್. ಆಪ್ಷನ್ ಎ ಮಾಯಾ ಬಜಾರ್ 2016 ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ?
ಭರತ್ ಕುಮಾರ್ ಮತ್ತು ಹೇಮಂತ್ ಕುಮಾರ್ ತುರ್ತು ನಿರ್ಗಮನ ಚಿತ್ರದ ನಿರ್ಮಾಪಕರು. ಇನ್ನು ರಾಜ್ ಬಿ ಶೆಟ್ಟಿ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆಳಗಿನ ಯಾವ ಸಿನಿಮಾವನ್ನು ರಾಜ್ ಬಿ ಶೆಟ್ಟಿ ನಿರ್ದೇಶನ ಮಾಡಿಲ್ಲ? ಆಪ್ಷನ್ ಎ ಸ್ವಾತಿ ಮುತ್ತಿನ ಮಳೆಹನಿಯೇ, ಆಪ್ಷನ್ ಬಿ ಟೋಬಿ. ಸ್ವಾತಿ ಮುತ್ತಿನ ಮಳೆಹನಿಯೇ. ಆಪ್ಷನ್ ಎ ಸ್ವಾತಿ ಮುತ್ತಿನ ಮಳೆಹನಿಯೇ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ತಪ್ಪು. ಆಪ್ಷನ್ ಬಿ ಟೋಬಿ ಸರಿಯಾದ ಉತ್ತರ. ಸ್ವಾತಿ ಮುತ್ತಿನ ಮಳೆಹನಿಯೇ ಸಿನಿಮಾದಲ್ಲಿ ನಾಯಕನಾಗಿ ನಟಿಸಿ ನಿರ್ದೇಶನ ಮಾಡಿದ್ದಾರೆ ರಾಜ್ ಬಿ ಶೆಟ್ಟಿ ಅವರು. ಓಕೆ ಸರ್, 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟು 40 ಅಂಕಗಳನ್ನು ನಿಮ್ಮ ಕುಟುಂಬ ಪಡ್ತಾರೆ. ಕಂಗ್ರಾಟ್ಸ್. ಇನ್ನು 3ನೇ ತಂಡ, ನಿಮ್ಗೆ ಯಾರು ಬರ್ತಾರೆ ನೋಡೋಣ. ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು. ನಿನ್ನಣೆ ಕೇಳಿ ನನ್ನ ಪ್ರಾಣವೇ, ಬೇರೆ ಯಾರು ಬೇಕಿಲ್ಲವೇ. ರವಿಚಂದ್ರನ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರವಿಚಂದ್ರನ್ ನಟನೆಯ ಶಾಂತಿ ಕ್ರಾಂತಿ ಸಿನಿಮಾ ಕನ್ನಡ ಮತ್ತು ತೆಲುಗು ಹೊರತಾಗಿ ಕೆಳಗಿನ ಯಾವ ಭಾಷೆಯಲ್ಲಿ ತಯಾರಾಗಿತ್ತು? ಆಪ್ಷನ್ ಎ ಮಲಯಾಳಂ, ಆಪ್ಷನ್ ಬಿ ಹಿಂದಿ. ಆಪ್ಷನ್ ಬಿ ಹಿಂದಿ. ಆಪ್ಷನ್ ಬಿ ಹಿಂದಿ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಕನ್ನಡ, ಹಿಂದಿ, ತೆಲುಗು ಮತ್ತು ತಮಿಳು 4 ಭಾಷೆಗಳಲ್ಲಿ ಶಾಂತಿ ಕ್ರಾಂತಿ ತಯಾರಾಗಿತ್ತು. ಗೊತ್ತಿತ್ತ ಸರ್ ಉತ್ತರ ಅಲ್ವಾ? ಅದಕ್ಕೆ ಆಪ್ಷನ್ ಹೇಳಕ್ಕಿಂತ ಮುಂಚೆನೆ ಹೇಳ್ಬಿಟ್ರಿ. ರವಿಚಂದ್ರನ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಕೆಳಗಿನ ಯಾವ ಸಿನಿಮಾದಲ್ಲಿ ರವಿಚಂದ್ರನ್ ಅತಿಥಿ ಪಾತ್ರ ನಿರ್ವಹಿಸಿದ್ದಾರೆ? ಆಪ್ಷನ್ ಎ ಬೆಳ್ಳಿಯಪ್ಪ ಬಂಗಾರಪ್ಪ, ಆಪ್ಷನ್ ಬಿ ಚಿನ್ನ. ಆಪ್ಷನ್ ಎ ಬೆಳ್ಳಿಯಪ್ಪ ಬಂಗಾರಪ್ಪ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಕುಮಾರ್ ಬಂಗಾರಪ್ಪ ನಾಯಕನಾಗಿ ನಟಿಸಿದ ಚಿತ್ರ ಬೆಳ್ಳಿಯಪ್ಪ ಬಂಗಾರಪ್ಪ. ಇನ್ನು ರವಿಚಂದ್ರನ್ ಅವರ ಕುರಿತಾದ 3ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ರವಿಚಂದ್ರನ್ ಅವರ ಸೂಪರ್ ಹಿಟ್ ಚಿತ್ರ ಪ್ರೇಮಲೋಕ ಚಿತ್ರ ಬಿಡುಗಡೆಯಾಗಿದ್ದು ಯಾವಾಗ? ಆಪ್ಷನ್ ಎ 1987, ಆಪ್ಷನ್ ಬಿ 1989. 87 ಶೂರಾ ಸರ್? ಆಪ್ಷನ್ ಎ 1987 ಸರಿಯಾದ ಉತ್ತರ. 1987ರಲ್ಲಿ ರವಿಚಂದ್ರನ್ ನಟನೆಯ 3 ಚಿತ್ರಗಳು ಬಿಡುಗಡೆಯಾದವು. ಓಕೆ, ಸೊ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನು ಈ ಒಂದು ರೌಂಡಿಂದ ನೀವು ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್, ಚೆನ್ನಾಗಿ ಆಟ ಆಡಿದ್ರಿ. 4ನೇ ಕುಟುಂಬ ಗಿರೀಶ್ ಕಾರ್ನಾಡ್ ಅವರು. ನಿನ್ನನ್ನು ಅಳಿಸ್ಲಿಕ್ಕೆ ಪ್ರಯತ್ನ ಪಡ್ತಾರಲ್ಲ, ಅವ್ರ ಮುಂದೆ ನಿಂತು ತೋರ್ಸು. ನಿನ್ನನ್ನು ನೋಡಿದ್ರೆ ಅವ್ರು ಭಯ ಪಡಬೇಕು, ಆಗಷ್ಟೇ ಅವ್ರು ನಿನ್ನನ್ನು ಬಿಡ್ತಾರೆ. ಇಲ್ದಿದ್ರೆ ನಿನ್ನ ಟಾರ್ಚರ್ ಮಾಡ್ತಾನೆ ಇರ್ತಾರೆ. ಗಿರೀಶ್ ಕಾರ್ನಾಡ್ ಅವರ ಕುರಿತಾದ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಗಿರೀಶ್ ಕಾರ್ನಾಡ್ ನಟನೆಯ ಸಂಸ್ಕಾರ ಸಿನಿಮಾ ಯಾರ ಕಾದಂಬರಿಯನ್ನು ಆಧರಿಸಿದ ಚಿತ್ರ? ಮೊದಲನೇ ಆಪ್ಷನ್ ಎಸ್.ಎಲ್. ಭೈರಪ್ಪ, 2ನೇ ಆಪ್ಷನ್ ಯು.ಆರ್. ಅನಂತಮೂರ್ತಿ. ಆಪ್ಷನ್ ಬಿ ಆಪ್ಷನ್ ಬಿ ಯು.ಆರ್. ಅನಂತಮೂರ್ತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸರಿಯಾಗಿದೆ. ಪಟ್ಟಾಭಿರಾಮ ರೆಡ್ಡಿ ಸಂಸ್ಕಾರ ಸಿನಿಮಾದ ನಿರ್ದೇಶಕ. ಓಕೆ, ಗಿರೀಶ್ ಕಾರ್ನಾಡ್ ಅವರ ಕುರಿತಾದ 2ನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ವಂಶವೃಕ್ಷ ಸಿನಿಮಾವನ್ನು ಯಾರ ಜೊತೆಗೂಡಿ ಕಾರ್ನಾಡ್ ಅವರು ನಿರ್ದೇಶನ ಮಾಡಿದ್ರು? ಆಪ್ಷನ್ ಎ ಲಂಕೇಶ್, ಆಪ್ಷನ್ ಬಿ ಬಿ.ವಿ. ಕಾರಂತ್. ಎ ಲಂಕೇಶ್. ಫೈನಲ್ ಉತ್ತರನಾ ಸರ್? ಆಪ್ಷನ್ ಎ ಲಂಕೇಶ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ತಪ್ಪು. ಆಪ್ಷನ್ ಬಿ ಬಿ.ವಿ. ಕಾರಂತ್ ಸರಿಯಾದ ಉತ್ತರ.
BV ಕಾರಂತ್ ಜೊತೆಗೂಡಿ ಹಲವು ಸಿನಿಮಾಗಳನ್ನ ನಿರ್ದೇಶನ ಮಾಡಿದ್ದಾರೆ ಕಾರ್ನಾಡ್ ಅವರು. ಓಕೆ, ಗಿರೀಶ್ ಕಾರ್ನಾಡ್ ಅವರ ಕುರಿತಾದ ಮೂರನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಮೈಸೂರು ಮಲ್ಲಿಗೆ ಸಿನಿಮಾದಲ್ಲಿ ಗಿರೀಶ್ ಕಾರ್ನಾಡ್ ಯಾರ ತಂದೆಯ ಪಾತ್ರ ನಿರ್ವಹಿಸಿದ್ದಾರೆ? ಆಪ್ಷನ್ ಎ ಪದ್ಮಾ, ಆಪ್ಷನ್ ಬಿ ಮಂಜು. ಪದ್ಮ. ಆಪ್ಷನ್ ಎ ಪದ್ಮಾ. ಆಪ್ಷನ್ ಎ ಪದ್ಮಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ಸರಿಯಾಗಿದೆ. ಸುಧಾರಾಣಿ ಅವರು ಪದ್ಮಾ ಪಾತ್ರವನ್ನ ನಿರ್ವಹಿಸಿದ್ದಾರೆ. ಸುಧಾರಾಣಿ ಅವರು. ಓಕೆ, 3 ಪ್ರಶ್ನೆಯಲ್ಲಿ 2 ಸರಿಯಾದ ಉತ್ತರ ಕೊಟ್ಟು 40 ಅಂಕಗಳನ್ನ ಈ ಒಂದು ರೌಂಡ್ ಇಂದ ಪಡ್ಕೊಂಡಿದ್ರು. ಕಂಗ್ರಾಟ್ಸ್, ಚೆನ್ನಾಗಿ ಆಡ್ತಾ ಇದ್ರು. ಸೊ 2 ರೌಂಡು ಆಯ್ತು ಯಶಸ್ವಿಯಾಗಿ. 3ನೇ ರೌಂಡಿಗೆ ಹೋಗೋಣವಾ? ಎಲ್ಲಾ ಕುಟುಂಬದವರು ಕೂಡ 3ನೇ ಸುತ್ತಿಗೆ ರೆಡಿ ಆಗಿದ್ರೆ 3ನೇ ಸುತ್ತು ಚಿತ್ರ ಜಗತ್ತು. ಮೊದಲನೇ ಕುಟುಂಬಕ್ಕೆ 3ನೇ ಸುತ್ತಿನ ಮೊದಲನೇ ಪ್ರಶ್ನೆ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತೇಳಿ ಹೇಳ್ಬೇಕು. ಸಮಯ ಮುಗಿದಿದೆ. ಬೇರೆ ಯಾರಾದ್ರೂ ಹೇಳ್ತೀರಾ? ಶಿವರಾಮ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ ಬೇರೆ ತಂಡದವರು. ಉತ್ತರ ಸರಿನಾ? ನೋಡೋಣ. ಕೆ ಶಿವರಾಮ್ ಸರಿಯಾದ ಉತ್ತರ. ಇನ್ನು 2ನೇ ಪ್ರಶ್ನೆ ನೋಡುವ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡಿದಾಗ ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತೇಳಿ ಹೇಳ್ಬೇಕು. ಸಮಯ ಮುಗ್ತಾ ಇದೆ. ಹೇಳ್ತೀರಾ? ಓಕೆ, ಬೇರೆ ತಂಡದಲ್ಲಿ ಯಾರದು? ಅರಣ್ಯದಲ್ಲಿ ಅಭಿಮನ್ಯು ಅಂತ ಹೇಳಿ 3ನೇ ತಂಡದವರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಸರಿಯಾದ ಉತ್ತರ. ಇನ್ನು ಮೊದಲನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತೇಳಿ ಹೇಳಬೇಕು. ಊರ್ವಶಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸೊ 3 ಪ್ರಶ್ನೆಯಲ್ಲಿ 1ಕ್ಕೆ ಸರಿಯಾದ ಉತ್ತರ ಕೊಟ್ಟಿದ್ರ. ಹಾಗಾಗಿ 20 ಅಂಕವನ್ನ ಈ ಒಂದು ರೌಂಡ್ ಇಂದ ನೀವು ಪಡ್ಕೊಳ್ತಾ. ಚೆನ್ನಾಗಿ ಆಡ್ತೀರಿ. ಇನ್ನು 2ನೇ ಕುಟುಂಬದವರು ಕೇಳೋದ ಸರ್? ಓಕೆ, ಎಲ್ಲರೂ ಫುಲ್ ಜೋಶಲ್ಲಿ ಇದ್ದೀರಾ ಅಲ್ವಾ? ಸ್ಮೈಲ್ ನೋಡ್ತಾ ಇದ್ರೇ ಗೊತ್ತಾಗುತ್ತೆ. ಚಂದ್ರಶೇಖರ್ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತೇಳಿ ಹೇಳ್ಬೇಕು. BC ಪಾಟೀಲ್. BC ಪಾಟೀಲ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನು ನೋಡ್ತಿದ್ದಾಗೆ ಒಂದು ಸಿನಿಮಾದ ಹೆಸರಾಗುತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳಿ ಹೇಳ್ಬೇಕು. ಕಾನೂನು ದೇವತೆ. ಕಾನೂನು ದೇವತೆ. ಕಾನೂನು ದೇವತೆ ಮೊದಲನೇದದು ಇತ್ತಾನೆ ಮೇಡಮ್. ಕಾನೂನು 2 ಚಿತ್ರಗಳನ್ನು ನೋಡಿದಾಗ ಒಂದು ಸಿನಿಮಾದ ಹೆಸರು ಕಾನೂನು ದೇವತೆ. ಕಾನೂನು ದೇವತೆ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ನ್ಯಾಯವೇ ದೇವರು ಸರಿಯಾದ ಉತ್ತರ. ಸರಿನು. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿ ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತೇಳಿ ಹೇಳ್ಬೇಕು. ನಿಶ್ಚಿಕಾ ನಾಯ್ಡು. ನಿಶ್ವಿಕಾ ನಾಯ್ಡು.
ನಿಶ್ವಿಕಾ ನಾಯ್ಡು ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸೊ 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ರ, ಹಾಗಾಗಿ 40 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಿಂದ. ಕಂಗ್ರಾಟ್ಸ್. ಸರಿ, ನೀವು 3ನೇ ತಂಡದವರು. ನನಗನ್ಸುತ್ತೆ ಸರ್ ಎಲ್ಲದಕ್ಕೂ ಆನ್ಸರ್ ಮಾಡ್ಬಿಡ್ತಾರೆ ಅಂತ ಹೇಳಿ. ಅವರೇ ಮ್ಯಾನ್ ಆಫ್ ದಿ ಸೀರೀಸ್. ಹೌದು. 3ನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ ನಟ ಯಾರು ಅಂತೇಳಿ ಹೇಳ್ಬೇಕು. ರಾಕ್ಲೈನ್ ವೆಂಕಟೇಶ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. 2 ಚಿತ್ರಗಳನ್ನ ನೋಡ್ತಿದ್ದ ಹಾಗೆ ಒಂದು ಸಿನಿಮಾದ ಹೆಸರಾಗತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳಿ ಹೇಳ್ಬೇಕು. ಸಮಯ ಮುಗಿತಾ ಇದೆ. ಪ್ರೇಮ ಸಾಗರ. ಪ್ರೇಮ ಸಾಗರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ಅಥವಾ ತಪ್ಪಾ? ನೋಡೋಣ. ಹೃದಯ ಸಂಗಮ. ಒಂದ್ ಕಡೆ ಹೃದಯ ಇತ್ತು, ಇನ್ನೊಂದ್ ಕಡೆ ಸಂಗಮ ಇತ್ತು. ಓಕೆ, ಇನ್ನು 3ನೇ ಪ್ರಶ್ನೆ ನೋಡೋಣ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಕ್ವಶನ್ ಮಾರ್ಕ್ ಹಾಕಿರುವಂತಹ ನಟಿ ಯಾರು ಅಂತೇಳಿ ಹೇಳ್ಬೇಕು. ಶಿಲ್ಪಾ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. 3 ಪ್ರಶ್ನೆಯಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ, ಹಾಗಾಗಿ 40 ಅಂಕ ಸಿಗ್ತಾ ಇದೆ ಒಂದು ರೌಂಡಿಂದ. ಮೇ ಬಿ ಸರ್ ಹೇಳಿದ್ರೆ 60 ಸಿಗ್ತಾ ಇತ್ತು ಏನೋ, ಬಟ್ ನೀವು ಹೇಳಿದ್ರೆ. ಓಕೆ, ಕಂಗ್ರಾಟ್ಸ್. 4ನೇ ಕುಟುಂಬ ರೆಡಿ? 4ನೇ ಕುಟುಂಬಕ್ಕೆ ಚಿತ್ರ ಜಗತ್ತಿನ ಮೊದಲನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಹಂಸಲೇಖ. ಇವ್ರು ಯಾರು ಅಂತ ಹೇಳ್ಬೇಕು ಅನ್ನಷ್ಟೇ ಉತ್ತರನೇ ಹೇಳಿದ್ರಿ. ಹಂಸಲೇಖ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಇನ್ನು ಕನಸು ಕುಟುಂಬಕ್ಕೆ ಚಿತ್ರ ಜಗತ್ತಿನ 2ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ಈ 2 ಚಿತ್ರಗಳನ್ನ ನೋಡಿದಾಗ ಒಂದು ಸಿನಿಮಾದ ಹೆಸರಾಗತ್ತೆ. ಆ ಸಿನಿಮಾ ಯಾವುದು ಅಂತ ಹೇಳಿ ಹೇಳ್ಬೇಕು. ಹೇಳ್ತೀರಾ? ಚಿನ್ನದಂತ ಮಗ. ಒಂದೇ ಹೇಳ್ಬೇಕು ಉತ್ತರನ. ಬಂಗಾರದ ಲೋಕ. ಬಂಗಾರದ ಲೋಕ. ಬಂಗಾರದ ಲೋಕ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ರತ್ನನ್ ಪ್ರಪಂಚ. ಓಕೆ, ಗೆಸ್ ಮಾಡಕ್ ಸ್ವಲ್ಪ ಕಷ್ಟ ಆಯ್ತು ಅನ್ಸುತ್ತೆ ಅಲ್ವಾ? ಚಿನ್ನ ಇತ್ತು ಅದಕ್ಕೆ. ಚಿತ್ರ ಜಗತ್ತಿನ 3ನೇ ಚಿತ್ರ ಸ್ಕ್ರೀನ್ ಮೇಲೆ ಬರಲಿ. ರೌಂಡ್ ಅಪ್ ಮಾಡಿರುವಂತಹ ನಟ ಯಾರು ಅಂತ ಹೇಳ್ಬೇಕು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್. ಫೈನಲ್ ಉತ್ತರನಾ? ಹೌದು. ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಸೊ 3 ಪ್ರಶ್ನೆಯಲ್ಲಿ ಎಷ್ಟಕ್ಕೆ ಸರಿಯಾಗಿ ಉತ್ತರ ಕೊಟ್ರಿ? 2. ಹಾಗಾಗಿ ನಿಮಗೆ 40 ಅಂಕ ಈ ಒಂದು ರೌಂಡಿಂದ ಸಿಗ್ತಾ ಇದೆ. ಓಕೆ, ಸೊ ವೆಲ್ ಪ್ಲೇಡ್ ಎಲ್ಲರೂ ಕೂಡ. ಇದೇ ಜೋಶಲ್ಲಿ 4ನೇ ಸುತ್ತಿ ಹೋಗೋಣವಾ? 4ನೇ ಸುತ್ತು ನಟ ಭಯಂಕರ. ಓಕೆ, ಎಲ್ಲಾ ಕುಟುಂಬದವರು ಕೂಡ 4ನೇ ಸುತ್ತಿಗೆ ರೆಡಿ ಅಂತಿದ್ದಾರೆ. ಹಾಗಿದ್ರೆ ಮತ್ತೆ ಆಗ್ತಾಡ 4ನೇ ಸುತ್ತು ನಟ ಭಯಂಕರ. ಸೊ ಯಾರು ಬರ್ತಾ ಇದ್ದೀರಾ ಫಸ್ಟ್ ಟೀಮಿಂದ? ಒಂದು ಚಿಕ್ಕ ಪಿಕ್ ಮಾಡ್ತೀವಿ. ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಎಲ್ಲಿಗೂ ಹೋಗಿಲ್ಲ, ಇಲ್ಲಿ ಇರಬೇಕು.
ಚೆಲ್ಲಿದ ರಕ್ತ ಆರದ ಗಾಯ. ಚೆಲ್ಲಿದ ರಕ್ತ ಆರದ ಗಾಯ. ಆರದ ಗಾಯ. ಕಟ್ ಕಟ್. ಅವ್ರೇನು ಆಕ್ಟ್ ಮಾಡಿ ತೋರಿಸ್ತಾ ಇದಾರೆ ನೋಡಿ. ಕಟ್ ಕೈ. ಕಾಟೇರ. ಮೊದಲನೇ ಸುಳಿವು ಸುದೀಪ್ ಅಭಿನಯದ ಸಿನಿಮಾ ಇದು. ಉಚ್ಚ. ಎರಡನೇ ಸುಳಿವು ಕಳೆದ ಡಿಸೆಂಬರ್ನಲ್ಲಿ ತೆರೆ ಕಂಡಂತಹ ಚಿತ್ರ ಇದು. ಮಾರ್ಕ್. ಮಾರ್ಕ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತದೆ. 2 ಅಕ್ಷರ 2 ವರ್ಡ್. ಎರಡನೇದು ಕನ್ನಡ. ಡ್ಯಾನ್ಸ್. ಪಾರ್ಟಿ. ಪಾರ್ಟಿ. ಹೇಳ್ತಾ ಹೋಗಿ ಏನೇನು ಬರುತ್ತೆ. ಕಿರಿಕ್ ಪಾರ್ಟಿ. ಕಿರಿಕ್ ಪಾರ್ಟಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ನಿಮ್ಮ ಸಮಯ ಈಗ ಶುರು. ಇಂಗ್ಲಿಷ್. ಕನ್ನಡ. ಅಮ್ಮ. ತಾಯಿ. ಮಗು. ತಾಯಿಯ ಮಡಿ. ಮಗು. ಮಗು. ಅಮ್ಮ ಮಗು. ಮಗು. ತಾಯಿ ಮಗು. ಅಮ್ಮ ಮಗು. ಅಪ್ಪ ಮಗು. ತಂದೆ. ಮಗು. ಕರುಳಿನ ಮೊಮ್ಮಗ. ಮೊದಲನೇ ಸುಳಿವು ದ್ವಾರಕೇಶ್ ನಟನೆಯ ಸಿನಿಮಾ ಇದು. ಮಗು. ಇನ್ನು ಎರಡನೇ ಸುಳಿವು ಅಪ್ಪನ ನಂತರದ ಪೀಳಿಗೆ. ತಾತ. ಸರಿಯಾಗಿದೆ. ಸರಿಯಾದ ಉತ್ತರ ಏನು ಅಂತ ಹೇಳಿ ಸ್ಕ್ರೀನ್ ಮೇಲೆ ನೋಡೋಣ. ಮಗ ಮೊಮ್ಮಗ. ಸರಿಯಾದ ಉತ್ತರ. ವೆಲ್ ಪ್ಲೇಡ್. ಚೆನ್ನಾಗಿ ಆಟ ಆಡಿದ್ರಿ. ನೀವು ಚೆನ್ನಾಗಿ ಆಕ್ಟ್ ಮಾಡಿ ತೋರಿಸ್ತೀರಿ. ಬಟ್ ಅವ್ರು ಗೆಸ್ ಮಾಡೋದ್ರಲ್ಲಿ ಸ್ವಲ್ಪ ಲೇಟ್ ಆಯ್ತು. ಸುಳಿ ತಗೊಂಡು ಹೇಳಿರೋದ್ರಿಂದ 30 ಅಂಕ ಸಿಗ್ತಾ ಇದೆ ಈ ಒಂದು ರೌಂಡಲ್ಲಿ. ಕಂಗ್ರಾಟ್ಸ್. ನೆಕ್ಸ್ಟ್ ಯಾರು ಬರ್ತಾ ಇದ್ದೀರಾ? ಬನ್ನಿ. ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತದೆ. ಬ್ಲಿಂಕ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ? ನೋಡೋಣ. ಸರಿಯಾದ ಉತ್ತರ. ಓಕೆನಾ? ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಕನ್ನಡ. ಕಾಸುಗುಟ್ಟೆ ಜಗತ್ತು. ದುಡ್ಡು. ಹಣ. ಇನ್ನು ಏನೇನು ಹೇಳ್ತಾರೆ ಹೇಳಿ ಅದಕ್ಕೆ. ಕಾಂಚನ. ಹಣ, ದುಡ್ಡು, ಕಾಸು. ಕಾಸು ಇದ್ದವನೇ ಬಾಸು. ಗೆಸ್ ಮಾಡ್ತಾ ಇದ್ರಾ? ಹಾಗೆ ಗೆಸ್ ಮಾಡ್ತಾ ಇದ್ರಾ? ಲಕ್ಷ್ಮಿ. ಕಾಸು ಊರಿಗೆಲ್ಲ ಬಾಸು. ಕಾಸು. ಕರೆಕ್ಟಾಗಿ ಆಕ್ಟ್ ಮಾಡಿ ತೋರಿಸ್ತಾ ಇದ್ದಾರೆ. ಶಿವ.
ಕಾಸು ಶಿವ ಕೈಲಾಸ ಮೊದಲನೇ ಸುಳಿವು ಡಾಕ್ಟರ್ ಕಾಸಿದ್ರೆ ಕೈಲಾಸ. ಸಿನಿಮಾ ಇದು. ಕಾಸಿದ್ರೆ ಕೈಲಾಸ. ಮೇಡಮ್. ಕಾಸಿದ್ರೆ ಕೈಲಾಸ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, ನಿಮ್ಮ ಸಮಯ ಈಗ ಶುರುವಾಗಿದೆ. ಒಳ್ಳೆಯದು. ಶರಪಂಜರ. ಎಸ್. ಶರಪಂಜರ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಕಂಗ್ರ್ಯಾಚುಲೇಷನ್. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ. ಸೊ 3 ಪ್ರಶ್ನೆಗೆ 3 ಸರಿಯಾದ ಉತ್ತರ ಕೊಟ್ಟಿದ್ರೆ, ಹಾಗಾಗಿ 60 ಅಂಕಗಳು ಸಿಗ್ತಾ ಇದೆ ಒಂದು ರೌಂಡಿಗೆ. ಕಂಗ್ರಾಟ್ಸ್, ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರೆ. ಸೊ ನೆಕ್ಸ್ಟ್ ಈ ಕಡೆ ಟೀಮಿಂದ ಯಾರು ಬರ್ತಾ ಇದ್ರೆ ಬನ್ನಿ ಸರ್. ನಿಮ್ಮ ಸಮಯ ಈಗ ಶುರುವಾಗ್ತದೆ. ಕರುಳಿನ ಕರೆ ಅಂತೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರುವಾಗ್ತಾ ಇದೆ. ಲಕ್ಷ್ಮೀ ಕಟಾಕ್ಷ. ಸರಸ್ವತಿ. ಲಕ್ಷ್ಮೀ ಸರಸ್ವತಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿನಾ ನೋಡೋಣ. ಸರಿಯಾಗಿದೆ. ನಿಮ್ಮ ಸಮಯ ಈಗ ಶುರು ಆಗ್ತದೆ. ಡಬಲ್ ವಿಕ್ಟರಿ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರಿ, ಚೆನ್ನಾಗಿ ಗೆಸ್ಸು ಕೂಡ ಮಾಡಿದ್ರಿ. ಸೊ 3ಕ್ಕೆ 3 ಸರಿಯಾದ ಉತ್ತರ ಕೊಟ್ಟು 60 ಅಂಕಗಳನ್ನು ನಿಮ್ಮ ರೌಂಡಿಂದ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್ ಸರ್. ಬನ್ನಿ, ನಿಮ್ಮ ಟೀಮಿಂದ ಯಾರು ಬರ್ತಾ ಇದ್ದೀರಾ? ನಿಮ್ಮ ಸಮಯ ಈಗ ಶುರುವಾಗ್ತಿದೆ. ಏನೇನು ಹೇಳ್ತಾರೆ ಹೇಳ್ತಾ ಹೋಗಿ. ಸ್ಕೂಲ್ ಮಾಸ್ಟ್ರು, ಹಳ್ಳಿ ಮೇಸ್ಟ್ರು, ಬೇರೆ ಬೇರೆ ಸಮಾನಾರ್ಥಕ ಪದಗಳು ಏನೇನು ಹೇಳ್ತಾರೆ. ಸ್ಕೂಲ್ ಕರೆಕ್ಟಾ, ಮಾಸ್ಟರ್ ಕರೆಕ್ಟಾ, ಶಿಕ್ಷಕ, ಪ್ರಾಂಶುಪಾಲಕ. ಹಾಗೆ ಗೆಸ್ ಮಾಡ್ತಾ ಹೋಗಿ. ಮೊದಲನೇ ಸುಳಿವು ಅಂಬರೀಷ್ ಅಭಿನಯದ ಸಿನಿಮಾ ಇದು. ಇನ್ನು ಎರಡನೇ ಸುಳಿವು ಶ್ರೀಶಾಂತಿ ಈ ಚಿತ್ರದ ನಾಯಕಿ. ಓಕೆ, ಬೇರೆ ಯಾರಾದ್ರೂ ಉತ್ತರ ಹೇಳ್ತೀರಾ? ಹೇಳ್ತೀನಿ ಮೇಡಮ್. ಪ್ರೊಫೆಸರ್. 3ನೇ ತಂಡದವರು ಪ್ರೊಫೆಸರ್ ಅಂತ ಉತ್ತರ ಹೇಳಿದ್ದಾರೆ. ಸರಿಯಾದ ಉತ್ತರ ಪ್ರೊಫೆಸರ್. ಓಕೆ, ಇನ್ನು ಎರಡನೇ ನೋಡೋಣ. ಏನು ನಿಮ್ಮ ಸಮಯ ಈಗ ಶುರುವಾಗ್ತದೆ. ರಾಜ್ಕುಮಾರ್. ಹಾಗಾದ್ರೆ ಲಕ್ಷ್ಮಿ ಮೇಡಮ್. ಹಾಸು. ಗೋಪಾಲ್ ರಾಜ. ಬಂಗಾರದ ಮಟ್ಟ. ಹೇಳ್ತಾ ಹೋಗಿ, ಹಾಗೆ ಗೆಸ್ ಮಾಡ್ತಾ ಹೋಗಿ. ರಾಜ್ಕುಮಾರ್ ಅವ್ರದ್ದು ದುಡ್ಡು ಕೊಟ್ಬಿಟ್ಟು ಹೋಗ್ತಾರೆ. ಲಕ್ಷ್ಮೀ ಬಾರಮ್ಮ. ಆಡಾಡ್ತಾರೆ. ಶಿವನ ಚೈತ್ರ. ಸಂಪತ್ತಿಗೆ ಸವಾಲು. ಸಂಪತ್ತಿಗೆ ಸವಾಲ್ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ಓಕೆ, ನಿಮ್ಮ ಸಮಯ ಈಗ ಶುರುವಾಗ್ತದೆ. ರಾಮ.
ಕುರುಕ್ಷೇತ್ರ, ಯುದ್ಧ, ರಣರಂಗ. ರಣರಂಗ ಅಂತ ಹೇಳಿ ಉತ್ತರ ಹೇಳಿದ್ದಾರೆ. ಉತ್ತರ ಸರಿಯಾಗಿದೆ. ನೀವು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಿ, ಬಟ್ ಅವ್ರು ಗೆಸ್ಟ್ ಮಾಡೋದ್ರಲ್ಲಿ ಸ್ವಲ್ಪ ತಡ ಆಯಿತು. ಸೊ 3ರಲ್ಲಿ 2ಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿದ್ದೀರಾ. ಹಾಗಾಗಿ 40 ಅಂಕ ಈ ಒಂದು ರೌಂಡಿಂದ ಪಡ್ಕೊಂಡಿದ್ದ. ಕಂಗ್ರಾಟ್ಸ್, ಚೆನ್ನಾಗಿ ಆಟ ಆಡಿದ್ರಿ. ಸೊ ಎಲ್ಲ ರೌಂಡ್ಗಳು ಕೂಡ ಬಹಳ ಚೆನ್ನಾಗಿ ಆಡಿದ್ರಿ ಎಲ್ಲರೂ. ಆದರೆ ಈಗ ಯಾವ್ಯಾವ ತಂಡಕ್ಕೆ ಎಷ್ಟೆಷ್ಟು ಅಂಕ ಬಂದಿದೆ ಅಂತ ಹೇಳಿ ನೋಡೋಣ, ಓಕೆನಾ? ಸೊ ಮೊದಲನೇ ತಂಡ ಶ್ರೀಗಂಧ ಕುಟುಂಬಕ್ಕೆ ಅಂಕಗಳು ಎಷ್ಟು ಬಂದಿದೆ ನೋಡೋಣ. 145 ಅಂಕಗಳು ಬಂದಿದೆ. ಹಾಗೇನು ಮುಂದಿನ 2ನೇ ಕುಟುಂಬ ಚಂದ್ರಶೇಖರ್ ಕುಟುಂಬ, ಇವ್ರಿಗೆ ಬಂದಿರುವಂಥ ಅಂಕ ಎಷ್ಟು ನೋಡೋಣ. 180 ಅಂಕ ಬಂದಿದೆ. ಇನ್ನು 3ನೇ ಕುಟುಂಬ, ಇವ್ರಿಗೆ ಬಂದಿರುವಂಥ ಅಂಕ ಎಷ್ಟು ಅಂತ ಹೇಳಿ ನೋಡೋಣ. 220 ಅಂಕಗಳು ಬಂದಿದೆ. ಹಾಗೆ 4ನೇ ಕುಟುಂಬ, ಅವರಿಗೆ ಬಂದಿರುವಂಥ ಅಂಕ ಎಷ್ಟು ಅಂತ ಹೇಳಿ ನೋಡೋಣ. 160 ಅಂಕಗಳು ಬಂದಿದೆ. ಸೊ ವೆಲ್ ಪ್ಲೇಡ್, ಎಲ್ಲರಿಗೂ ಕೂಡ ಚೆನ್ನಾಗಿರೋ ಅಂಕಗಳೇ ಸಿಕ್ಕಿದೆ. ಸೊ ಎಲ್ಲರೂ ಕೂಡ ಚೆನ್ನಾಗಿ ಆಟ ಆಡಿದ್ದೀರಾ. ಆದರೆ 220 ಅಂಕ ಪಡೆದು ಮೊದಲನೇ ಸ್ಥಾನವನ್ನು ಸಿನಿಕ್ ಕ್ವಿಜ್ ಕಾರ್ಯಕ್ರಮದಲ್ಲಿ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್ ಸರ್. ಹಾಗೆ ಇನ್ನು 2ನೇ ಸ್ಥಾನವನ್ನು ಚಂದ್ರಶೇಖರ್ ಕುಟುಂಬ 180 ಅಂಕ ಪಡೆಯೋದ್ರ ಮೂಲಕ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಹಾಗೆ 3ನೇ ಸ್ಥಾನವನ್ನು ಕನಸು ಕುಟುಂಬ 160 ಅಂಕ ಪಡೆಯೋದ್ರ ಮೂಲಕ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್. ಓಕೆ, ಸೊ ಪಾರ್ಟಿಸಿಪೇಷನ್ ಇಸ್ ಇಂಪಾರ್ಟೆಂಟ್. 4ನೇ ಸ್ಥಾನ ಪಡ್ಕೊಂಡಿದ್ದೀರಾ. ಕಂಗ್ರಾಟ್ಸ್. ಸೊ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಕಂಗ್ರ್ಯಾಚುಲೇಷನ್. ಹಾಗೆ ನೀವೇನೇ ನಿಮ್ಮ ಜೀವನದಲ್ಲಿ ಅಂದ್ಕೊಂಡಿದ್ದೀರೋ ಅದೆಲ್ಲವೂ ಕೂಡ ಯಶಸ್ವಿಯಾಗಿ ನೆರವೇರಲಿ ಅಂತ ನಾವು ಆಶಿಸ್ತೀವಿ ಸಿನಿಕ್ ಕ್ವಿಜ್ ಕಾರ್ಯಕ್ರಮದ ಕಡೆಯಿಂದ. ಧನ್ಯವಾದ ಬಂದಿದ್ದಕ್ಕಾಗಿ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸಿನಿಕ್ ಕ್ವಿಜ್ ಕಾರ್ಯಕ್ರಮ. ನೀವು ಕೂಡ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಸ್ಕ್ರೀನ್ ಮೇಲೆ ಹೋಗ್ತಾ ಇರುವಂತಹ ಇಮೇಲ್ ಐಡಿಗೆ ನಿಮ್ಮ ವಿವರವನ್ನು ಕಳಿಸಿ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಶುಭ ರಾತ್ರಿ, ನಮಸ್ಕಾರ.